ಬೇರೆಯವರ ವಾಟ್ಸಪ್ ಡಿ ಪಿನ ಹೇಗೆ ಸೇವ್ ಮಾಡೋದು ನಿಮ್ಮ ಫೋನಿನ ಗ್ಯಾಲರಿಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂಚೆ ನೀವೇನು ಮಾಡ್ತಾ ಇದ್ದೀರ ಅಂದರೆ, ಸೊ ಬೇರೆಯವರ ವಾಟ್ಸಪ್ ಡಿ ಪಿನ ಸೇವ್ ಮಾಡಬೇಕಂದ್ರೆ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊತಾ ಇದ್ರಿ, ಅವಾಗ ಕಂಪ್ಲೀಟಾಗಿ ಸೇವ್ ಆಗೋದು. ಸೊ ಈಗ ಸ್ಕ್ರೀನ್ಶಾಟ್ ಬ್ಲ್ಯಾಕ್ ಆಗುತ್ತೆ. ಸೊ ಸ್ಕ್ರೀನ್ಶಾಟ್ ತೆಗೆದ ತಕ್ಷಣ ಯಾವುದೇ ಒಂದು ಫೋಟೋನ ಸೇವ್ ಮಾಡೋಕ್ಕೆ ಹೋಗಿ ಸೊ ಅವರ ಒಂದು ಡಿ ಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡ ತಕ್ಷಣ ಅದು ಕಂಪ್ಲೀಟಾಗಿ ಬ್ಲ್ಯಾಕ್ ಆಗುತ್ತೆ. ಆ ಪಿಕ್ಚರ್ ಸೇವ್ ಆಗ್ತಾ ಇಲ್ಲ ಗ್ಯಾಲರಿಲಿ. ಸೊ ಅದನ್ನು ಈಸಿಯಾಗಿ ಸೇವ್ ಮಾಡ್ಬೋದು. ಜಸ್ಟ್ ನೀವು ಏನು ಮಾಡಬೇಕಂತಂದರೆ, ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ, ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಚಾರ್ಟ್ ಓಪನ್ ಆಗುತ್ತಲ್ವಾ. ಸೊ ನಿಮ್ಮ ಮೊಬೈಲ್ ಕೂಡ ಇದೇ ಥರ ಓಪನ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈಗ ನಿಮಗೆ ಕಾಣ್ತಾ ಇರ್ಬೋದು ಕೆಳಗಡೆ ಈಗ ಒಂದು ಶಿವು ಬ್ರದರ್ ಅಂತ ಇದೆ. ಸೊ ಆ ಒಂದು ಫೋಟೋನ ನಾವು ಸೇವ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಒಂದು ಫೋನಲ್ಲಿ ನೀವು ಯಾರ ಫೋಟೋ ಸೇವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಅವರ ಒಂದು ಪ್ರೊಫೈಲ್ ಇದೆಯಲ್ಲ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಈಗ ಇದನ್ನು ಈಸಿಯಾಗಿ ಸ್ಕ್ರೀನ್ಶಾಟ್ ತೊಗೋಬೋದು. ಜಸ್ಟ್ ಈಗ ಸ್ಕ್ರೀನ್ಶಾಟ್ ಬಟನ್ ಒತ್ತಾ ಇದ್ದೀನಿ ನೋಡಿ, 2 ಬಟನ್ ಒತ್ತಿದೆ. ಸೊ ಈಗ ಕಂಪ್ಲೀಟಾಗಿ ಸ್ಕ್ರೀನ್ಶಾಟ್ ಆಯಿತು. ಸೊ ಇದನ್ನು ಇನ್ನೊಂದ್ಸಲ ಟಚ್ ಮಾಡಿದರೆ ಸೊ ಡಿ ಪಿ ಓಪನ್ ಆಗುತ್ತೆ. ಈಗ ಇದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಜಸ್ಟ್ ಒಂದ್ಸಲ ಅವರ ಡಿ ಪಿ ಮೇಲೆ ಪ್ರೆಸ್ ಮಾಡಿ. ಸೊ ಈ ಥರ ಜಸ್ಟ್ ಇವಾಗ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕಂಪ್ಲೀಟಾಗಿ ಸ್ಕ್ರೀನ್ಶಾಟ್ ಆಗುತ್ತೆ. ಸೊ ಈಗ ಸ್ಕ್ರೀನ್ಶಾಟ್ ತೊಗೊಂಡಿರೋದನ್ನ ಸೊ ಗ್ಯಾಲ್ರಿಗೆ ಹೋಗಿ, ಸೊ ಗ್ಯಾಲ್ರಿ ಕಾಣ್ತಾ ಇರ್ಬೋದು, ನಾನು ಬ್ಯಾಕ್ ಹೋಗ್ಬಿಟ್ಟು ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸ್ಕ್ರೀನ್ಶಾಟ್ ತೊಗೊಂಡಿರೋದು ಓಪನ್ ಆಯಿತು. ಈಗ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಕಂಪ್ಲೀಟಾಗಿ ಬರೀ ಪಿಕ್ ಮಾತ್ರ ಬೇಕು ನಮಗಲ್ವಾ. ಸೊ ಹಾಗಾಗಿ ಜಸ್ಟ್ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಎಡಿಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಾ. ಸೊ ಆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಫ್ರೇಮಿಂಗ್ ಅಂತ ಇದೆಯಲ್ಲ, ಫ್ರೇಮಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ರಾಫ್ಟ್ ಓಪನ್ ಆಗುತ್ತೆ. ಜಸ್ಟ್ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಆ ಫೋಟೋ ಎಷ್ಟಿದೆಯೋ ಅಷ್ಟಕ್ಕೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಈಗ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಕೆಳಗಿಂದ ಡ್ರ್ಯಾಗ್ ಮಾಡಿದೆ, ಮತ್ತೆ ಸೈಡಿಂದ ಡ್ರ್ಯಾಗ್ ಮಾಡಿದೆ, ಈ ಕಡೆ ಸೈಡಿಂದ ಮತ್ತೆ ಡ್ರ್ಯಾಗ್ ಮಾಡಿದೆ, ಮತ್ತೆ ಈ ಕಡೆ ಮೇಲಿಂದ ಸೊ ಡ್ರ್ಯಾಗ್ ಮಾಡಿದೆ. ಬೇಕೋ ಅಷ್ಟಕ್ಕೆ ಸೈಜನ್ನು ಅಡ್ಜಸ್ಟ್ ಮಾಡಿಕೊಂಡು, ಸೊ ನಿಮಗೆ ಕಾಣ್ತಾ ಇರ್ಬೋದು ರೈಟ್ ಸೈಡಲ್ಲಿ ರೈಟ್ ಕ್ಲಿಕ್ ಇದೆಯಲ್ಲ, ಸೊ ರೈಟ್ ಕ್ಲಿಕ್ಕನ್ನು ಮಾಡಿ. ಸೊ ಈಗ ಸೇವ್ ಅಂತ ಬಂದಿದೆ ಮೇಲ್ಗಡೆ. ಸೊ ಜಸ್ಟ್ ನೀವು ಸೇವ್ ಮಾಡಿ. ಈಗ ಕಂಪ್ಲೀಟಾಗಿ ಸೇವ್ ಆಯಿತು. ನಿಮಗೆ ಕಾಣ್ತಾ ಇರ್ಬೋದು ಈ ಒಂದು ಫೋಟೋ ಈಗ ಕಂಪ್ಲೀಟಾಗಿ ಸೇವ್ ಆಯಿತು. ಸೊ ಈ ರೀತಿ ವ್ಯಾಟ್ಸಪ್ ಈಗ ಕಂಪ್ಲೀಟಾಗಿ ಸ್ಟ್ರಿಕ್ ಆಗಿದೆ. ಹಾಗಾಗಿ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೋದರೆ ಸೊ ಬ್ಲ್ಯಾಕ್ ಆಗುತ್ತೆ. ಸೊ ಈ ಥರ ಈಸಿ ಮೆಥಡ್ ಆಗಿ ಸ್ಕ್ರೀನ್ಶಾಟ್ ತೊಗೊಂಡು ಆರಾಮಾಗಿ ಎಡಿಟ್ ಮಾಡ್ಕೋಬೋದು. ಸೊ ಮುಂಚೆ ವ್ಯಾಟ್ಸಪ್ ಡಿ ಪಿನ ಸೇವ್ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ, ಈಗ ಸ್ವಲ್ಪ ಜಾಸ್ತಿ ಕಷ್ಟಪಡಬೇಕಷ್ಟೇ ವ್ಯತ್ಯಾಸ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.